ಇಲ್ಲಿ ನೋಡಿ ರಾಜಮುಡಿ ರೈಸ್ದು ಖಾಲಿ ದೋಸೆ ಬೇಕು ಅಂತ ಕೇಳಿದರು. ಯಾರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ನೀವು ಕಾಮೆಂಟಲ್ಲಿ ತಿಳಿಸಿ. ತುಂಬಾ ರುಚಿಯಾಗಿರುತ್ತೆ. ಹೇಗೆ ಬರುತ್ತೆ ನೋಡಿ. ಇದಕ್ಕೋಸ್ಕರ ನಾನು ಇದು ಫುಲ್ ಫೈಬರ್ ಇರೋದು ಇದು 2 ಲೋಟ ತೊಗೊಂಡಿದ್ದೀನಿ. 1 ಲೋಟ ರೆಡ್ ಅವಲಕ್ಕಿ ತೊಗೊಂಡಿದ್ದೀನಿ, ಅರ್ಧ ಲೋಟ ಉದ್ದಿನಬೇಳೆ, ಅರ್ಧಕ್ಕಿಂತ ಕಮ್ಮಿನೇ ಸಾಕು. 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಸಬ್ಬಕ್ಕಿ, 1 ಸ್ಪೂನ್ ಮೆಂತ್ಯ. ಇದಿಷ್ಟು ನಾನು ಒಂದು ಬಟ್ಲಿಗೆ ಹಾಕ್ಬಿಟ್ಟು ಒಂದು 4-5 ಬಾರಿನೇ ತೊಳೀರಿ. ಚೆನ್ನಾಗಿ ತೊಳೆದು ನೀರೆಲ್ಲ ಗಿಡಗಳಿದ್ರೆ ಹಾಕಿ, ಇಲ್ಲಾಂದರೆ ಬಸಿದ್ಬಿಟ್ಟು ಒಂದು 4ರಿಂದ 6 ಅವರು ಎಷ್ಟೊತ್ತಾದರೂ ನೆನೆಸ್ಕೊಳ್ಳಿ, ಪರವಾಗಿಲ್ಲ. ಇನ್ನೂ ಜಾಸ್ತಿ ಆದರೂ ಪರವಾಗಿಲ್ಲ. ಎಲ್ಲನೂ ನೋಡಿ, ಎಲ್ಲ ಹೆಲ್ದಿವೇ ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಮುಚ್ಚಿಟ್ಬಿಡಿ. ಒಂದು 5 ಅವರ್ ಆದಮೇಲೆ ನಾವು ಮತ್ತೆ ಇದನ್ನ ತೆಗೆದು ಮೆತ್ತಗೆ ರುಬ್ಕೋಬೇಕು. ಫುಲ್ ನುಣ್ಣಗಿರಬೇಕು. ಎಷ್ಟು ನುಣ್ಣಗಿದ್ರೆ ಅಷ್ಟು ಉಬ್ಕೊಂಡು ಬರುತ್ತೆ. ಖಾಲಿ ದೋಸೆಗೆ ಹಂಗೇ ಇರಬೇಕು. ಮುಚ್ಚಿಟ್ಟಿದ್ದೀನಿ. ಇವಾಗ ನೋಡಿ ಎಲ್ಲ ರುಬ್ಬಿಟ್ಟಿದ್ದೀನಿ. ಎಲ್ಲ ರುಬ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಟ್ಬಿಡಿ. ನಾನು ಬೇಸಿಗೆ ಆದರೆ ಉಪ್ಪು ಹಾಕೋದು ಬೇಡ, ಅವಾಗೇ ನಾವು ಬೆಳಗ್ಗೆ ಹಾಕ್ಕೋಬೋದು. ಈ ಚಳಿಗಾಲದಲ್ಲಾದರೆ ಉಪ್ಪು ಹಾಕಿ ಮುಚ್ಚಿಟ್ಬಿಡಬೇಕು. ಚೆನ್ನಾಗಿ ಉದುಗ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯೋ. ಅಲ್ಲಿ ನೋಡಿ ಅರ್ಧಕ್ಕಿತ್ತಲ್ವ, ಮೇಲಕ್ಕೆ ಬಂದುಬಿಟ್ಟಿದೆ. ನಾನು ಹೆಂಚೆ ನಾನು ಯೂಸ್ ಮಾಡೋದು. ಹೆಂಚಿಟ್ಬಿಟ್ಟು 1.5 ಸೌಟ್ ಹಾಕ್ಕೋಬೇಕು. ಸುಮ್ಮನೆ ಹಂಗೆ ಅನ್ಬೇಕಷ್ಟೆ. ಫುಲ್ ಸ್ಪ್ರೆಡ್ ಹಂಗೂ ಮಾಡ್ಬೋದು. ಫುಲ್ ಸ್ಪ್ರೆಡ್ ಮಾಡಿದ್ರೂ ಫುಲ್ಲು ಈ ಥರ ಹೋಲ್ಸ್ ಬರುತ್ತೆ. ಖಾಲಿ ದೋಸೆ ಅಲ್ವಾ, ಈ ಥರ ದಪ್ಪಕ್ಕಿದ್ರೆ ಚೆನ್ನಾಗಿರುತ್ತೆ. ಇದು ವೈಟ್ ದೋಸೆಗಿಂತ ಇದು ರುಚಿ ಜಾಸ್ತಿ ಇರುತ್ತೆ. ಮಾಡ್ಕೊಂಡು ನೋಡಿ. ಆರೋಗ್ಯನೂ, ವೆಯ್ಟ್ ಲಾಸ್ಗೂ, ಡಯಾಬಿಟಿಸ್ ಇರೋರಿಗೂ ಎಲ್ಲರಿಗೂ ಆಗುತ್ತೆ. ಮಾಡ್ಕೊಂಡು ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ. ಅದು 1 ನಿಮಿಷ ಬಿಟ್ಟರೆ ಸಾಕು, ಫುಲ್ ಹೋಲ್ಸ್ ಬಂದುಬಿಡುತ್ತೆ ದೋಸೆಗಳಿಗೆ. ಈ ಥರ ಬಂದ್ರೇ ಅಲ್ವಾ. ಆ ಥರ ಬರ್ದಿದ್ರೆ ಚೆನ್ನಾಗಿ ಉದುಗ್ ಬಂದಿಲ್ಲ ಅಂತ ಲೆಕ್ಕ. ಇಟ್ಕೊಂಡು ನಾವು ಈ ಥರ ತಿರುಗಿಸಿ ಕೂಡ ಅವಲಕ್ಕಿ ಹಾಕಿದ್ದಕ್ಕೆ ನೋಡಿ ಹಿಂದ್ಗಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆಯೋ. ತಿರುಗಿಸಿನೂ ಮಾಡ್ಕೋಬೋದು, ಕೆಲವ್ರಿಗೆ ಇಷ್ಟ ಆಗುತ್ತೆ. ನನಗೆ ಈ ಥರನೇ ಇಷ್ಟ. ನನಗಾದರೆ ನಾನು ಒಂದೇ ಕಡೆ, ನಮ್ಮ ಮನೇಲಿ ಎಲ್ರಿಗೂ ಇದೇ ಇಷ್ಟ. ಈ ಥರನೇ ಮಾಡೋದು ಜಾಸ್ತಿ. ಆ ತಟ್ಟೆ ಮುಚ್ಚಿಟ್ಬಿಟ್ರೆ ಬೇಗ ಮೇಲೂ ಬೆಂದೋಗುತ್ತೆ. ಇವತ್ತು ನಾನು ಕಡಲೆಬೀಜ, ಕಡಲೆಪಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ದೀನಿ ಚಟ್ನಿ. ಇದೂ ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ದೋಸೆಗೆ. ಈ ಥರ ಮೆತ್ತಗಿನ ದೋಸೆಗೆ ಸಾಗು ಮಾಡಿಕೊಂಡ್ರೆ ಇನ್ನೂ ರುಚಿ. ನಾನು ಇವತ್ತೇನು ಚಟ್ನಿ ಒಂದೇ ಮಾಡಿದೆ. ಅಲ್ಲಿ ನೋಡಿ ಏನು ಕಲರ್ ಬಂದಿದೆಯೋ. ತುಂಬ ಚೆನ್ನಾಗಾಗುತ್ತೆ. ಬಾಯಲ್ಲಿ ಇಟ್ಟರೆ ಸಾಕು ಹೇಳ್ಕೊಳ್ಳುತ್ತೆ ನಾಲ್ಗೆ, ಹಂಗೆ ಅಷ್ಟು ಸಾಫ್ಟಾಗಿರುತ್ತೆ. ಕಟ್ ಮಾಡ್ತೀನಿ, ತೋರಿಸ್ತೀನಿ ಕಟ್ ಮಾಡಿ. ನೋಡಿ ಮುರಿತಿದ್ರೇ ಗೊತ್ತಾಗುತ್ತಲ್ವ ಎಷ್ಟು ಸಾಫ್ಟಾಗಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ. ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ಓಕೆನಾ?